ಮಾಜಿ ಶಾಸಕ ಫಿರೋಜ್ ಸೇಠ್ ಹಾಗೂ ಶಾಸಕ ಆಸಿಫ್ ಸೇಠ್ ಮನೆಯಲ್ಲಿ ಡಿನ್ನರ್ ಸಭೆ ಇತ್ತು. ರಾಜಕೀಯ ಚರ್ಚೆ ನಡೆದಿಲ್ಲ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಸಲೀಂ ಅಹಮದ್ ಹೇಳಿದರು. ಮಾಜಿ ಶಾಸಕರು ಫಿರೋಜ್ ಸೇಠ್ ಮತ್ತೆ ರಾಜು ಸೇಠ್ ಅವರು ತುಂಬ ಈಗ ಶಾಸಕರು ಅವ್ರ ಮನೆಯಲ್ಲಿ ಡಿನ್ನರ್ ಕರೆದಿದ್ರು. ನಾವೆಲ್ಲ ಭೇಟಿ ಮಾಡಿ ಒಳ್ಳೆ ಡಿನ್ನರ್ ಮಾಡಿದ್ವಿ. ಈ ಹೊಸದೇನಲ್ಲ, ಪ್ರತಿ ವರ್ಷ ಪ್ರತಿ ಸೆಷನಲ್ಲಿ ಕೂಡ ಅವ್ರ ಮನೆಯಲ್ಲಿ ಡಿನ್ನರ್ ಇರುತ್ತೆ. ಐನಲ್ಲೇ ಡಿನ್ನರ್ ಮೀಟ್ ಮಾಡಿದ್ದೀವಿ. ಯಾವುದು ರಾಜಕೀಯ ಯಾವುದು ಚರ್ಚೆ ಆಗಲಿಲ್ಲ. ಈಗ ನಾವು ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡಿದ್ರೆ ಬಿಜೆಪಿಗೆ ಏನು ತೊಂದರೆ, ಬಿಜೆಪಿಗೆ ಯಾಕೆ ತೊಂದರೆ ಮಾಡ್ತಾರೆ? ಅವ್ರ ಬಗ್ಗೆ ಏನು ತಿಂದ್ವಿ, ಚಿಕನ್ ತಿಂದ್ವಾ, ಮಟನ್ ತಿಂದ್ವಾ, ಇಡ್ಲಿ ತಿಂದ್ವಾ, ದೋಸೆ ತಿಂದ್ವಾ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಆಸ್ ಆಪೋಸಿಷನ್ ಏನೆಲ್ಲ ಕೆಲಸ ಮಾಡೋಕೆ ಮಾಡಲಿ, ಅವ್ರ ಪ್ರಶ್ನೆಗಳನ್ನು ನಾವು ಉತ್ತರ ಕೊಡ್ತೀವಿ. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶೇಷವಾಗಿ ಅಲ್ಪಸಂಖ್ಯಾತರ ನಾಯಕರನ್ನು ಕರೆದಿದ್ರು. ನಾವು ಡಿನ್ನರ್ ಪಾರ್ಟಿ ಮಾಡಿದರೆ ಬಿಜೆಪಿಯವರಿಗೆ ಏನು ತೊಂದರೆ? ಚಿಕನ್, ಮಟನ್, ದೋಸೆ, ಇಡ್ಲಿ ತಿಂದಿಲ್ವಾ ಎನ್ನುವುದನ್ನ ಬಿಟ್ಟು ಜನರ ಪರ ಕೆಲಸ ಮಾಡಲಿ. 2.5 ವರ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎಂದರು. ಗ್ಯಾರಂಟಿ ಯೋಜನೆಯ ಬಗ್ಗೆ ಟೀಕೆ ಮಾಡುವ ಬಿಜೆಪಿ ಒಳ್ಳೆಯ ಕಾರ್ಯವನ್ನ ಹೊಗಳುವ ಬದಲು ಟೀಕೆ ಮಾಡುವುದು ಸರಿಯಲ್ಲ ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.